ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಹೋಬಳಿ ಕಣ್ಣನೂರು ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದೀಗ ಅಳಿವಿನಂಚಿನಲ್ಲಿದೆ. ಈ ಶಾಲೆಯ ಕಟ್ಟಡದ ಪ್ರಾರಂಭೋತ್ಸವವು 1958ರಲ್ಲಿ ತ್ರಿವಿಧ ದಾಸೋಹಿಗಳಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ಅಮೃತಹಸ್ತದಿಂದ ಉದ್ಘಾಟನೆಗೊಂಡಿತ್ತು. ಈ ಶಾಲೆಯಲ್ಲಿ ಓದಿದಂತಹ ಬಹಳಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ಹುದ್ದೆಯನ್ನೇ ಹೊಂದಿದ್ದಾರೆ. ಅಲ್ಲದೆ ವಿದೇಶಗಳಲ್ಲೂ ಸಹ ನೌಕರಿಯನ್ನ ಹೊಂದಿದ್ದಾರೆ. ಪ್ರಸ್ತುತ ಈ ಶಾಲೆಯ ಸ್ಥಿತಿ ಮತ್ತೆ ಮರುಜೀವ ಪಡೆಯಬೇಕೆಂದು ಕಣ್ಣನೂರು ಗ್ರಾಮದ ಗ್ರಾಮಸ್ಥರು ಮತ್ತು ಈ ಶಾಲೆಯಲ್ಲಿ ಓದಿದಂತಹ ಬಹಳಷ್ಟು ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದಾರೆ. ನನ್ನ ಹೆಸರು ಭಾರತಿ ಅಂತ. ನಾನು ಈ ಊರಿನ ಸೊಸೆ. ನಾನು ಇಲ್ಲಿಗೆ ಬಂದು 20 ವರ್ಷ ಆಯಿತು. ಆಗಿಂದ ಈ ಸ್ಕೂಲ್ ನೋಡ್ತಾ ಇದ್ದೀನಿ. ಆ ಮೊದಲು 100-150 ಸ್ಟ್ರೆಂತ್ ಇತ್ತು ಈ ಸ್ಕೂಲಲ್ಲಿ. ಈಗ ನೋಡಿದ್ರೆ ಒಂದು 10-15 ಮಕ್ಕಳಿದ್ದಾರೆ. ಯಾಕೆ ಅಂದರೆ ಈ ಶಾಲೆ ನೋಡಿದ್ರೆ ಎಲ್ಲ ಬಿದ್ದೋಗಿದೆ. ಇದಕ್ಕೆ ಕೊಡುಗೆ ದಾನಿಗಳಾಗಲಿ ಇನ್ನೊಬ್ಬರಾಗಲಿ ಸರ್ಕಾರ ಆಗಲಿ ಕೂಡ ಏನು ಹೆಲ್ಪ್ ಮಾಡಿಲ್ಲ. ಇದು 1958ರಲ್ಲಿ ಶಾಲೆನ ಶಿವಕುಮಾರ ಸ್ವಾಮಿಗಳು ಓಪನ್ ಮಾಡಿದ್ದು. ಇಲ್ಲಿಗೆ ಸುಮಾರು 80-85 ವರ್ಷ ಆಗಿದೆ. ಆದರೂ ಕೂಡ ಇಷ್ಟೊಂದು ಪುರಾತನ ಜೊತೆಗೆ ಇಷ್ಟೊಂದು ಹಳೆ ಶಾಲೆ ಇದ್ದರೂ ಕೂಡ ಪಂಚಾಯತಿ ಇದೆ ಊರಲ್ಲಿ ಇದ್ದರೂ ಕೂಡ ಇದಕ್ಕೆ ಯಾರೂ ಕೂಡ ಸಹಾಯ ಆಗಲಿ ಸರ್ಕಾರನೇ ಆಗಲಿ ಯಾರೂ ಮಾಡೋಕ್ಕೆ ಬಂದಿಲ್ಲ. ಇಲ್ಲಿನ ಓದಿದಂತಹ ವಿದ್ಯಾರ್ಥಿಗಳು ಲಾಯರ್ ಆಗಲಿ ಡಾಕ್ಟ್ರು ಮತ್ತು ಹೊರದೇಶದಲ್ಲೂ ಕೂಡ ಇದ್ದಾರೆ. ಆದರೂ ಕೂಡ ಯಾರೂ ಕೂಡ ನಮ್ಮೂರ ಶಾಲೆ ನಾವು ಬೆಳೆಸಬೇಕು ಉಳಿಸ್ಬೇಕು ಅನ್ನೋ ಮನೋಭಾವ ಬಂದಿಲ್ಲ, ಏನೋ ಗೊತ್ತಿಲ್ಲ. ನಮ್ಮ ಶಾಲೆನ ನಾವು ಉಳಿಸ್ಕೊಬೇಕು ಅಂದ್ಬಿಟ್ಟು ನಾವು ಕೂಡ ಪ್ರಯತ್ನ ಪಡ್ತಲೇ ಇದ್ದೀವಿ. ನಾನು ಕೂಡ ಇಲ್ಲಿ ಒಂದು 5-6 ವರ್ಷ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡಿದ್ದೀನಿ. ಇಲ್ಲಿ ಮಕ್ಕಳು ಕೂಡ ಬೇರೆ ಬೇರೆ ಕಡೆ ಹೋಗಿ ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಮತ್ತು ಚೆನ್ನಾಗೂ ಕೂಡ ರ್ಯಾಂಕ್ ಸ್ಟೂಡೆಂಟ್ಗಳು ಕೂಡ ಆಗಿದ್ದಾರೆ. ಆದ್ದರಿಂದ ದಯವಿಟ್ಟು ನಮ್ಮ ಶಾಲೆನ ಉಳಿಸ್ಕೊಬೇಕು ಅಂತ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಲೇ ಇದ್ದೀವಿ. ಅರ್ಜಿಗಳನ್ನು ಪಾಪ ಟೀಚರ್ಸು ಕೂಡ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಅವರು ಬಂದು ಬೆಳಗ್ಗೆದ್ದು ಶಾಲೆಗೋಸ್ಕರ ಶ್ರಮಿಸ್ತಿದ್ದಾರೆ. ಅಂಥ ಟೀಚರ್ಸ್ ನಿಜವಾಗ್ಲೂ ನಾನು ನೋಡಲಿಲ್ಲ. ಆದರೆ ಅಂಥವ್ರಿಗೆ ಇಲ್ಲಿಂದನೇ ಎಲ್ಲ ಸರ್ಕಾರನೇ ಆಗಲಿ ಯಾರೇ ಆಗಲಿ ಕೂಡ ಒಂದು ಸಪೋರ್ಟ್ ಮಾಡ್ತಾ ಇಲ್ಲ. ಸಪೋರ್ಟ್ ಮಾಡಿ ನಮ್ಮ ಶಾಲೆನ ಉಳಿಸ್ಕೊಳ್ಬೇಕು ಅಂತ ನಾನು ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ನಾನು ಈ ಸ್ಕೂಲಲ್ಲಿ ಓದಬೇಕಾದ್ರೆ ಸುಮಾರು ಒಂದು ಸೆಕ್ಷನಲ್ಲಿ ಬಂದು ಒಂದು 60-50 ಜನ ಹುಡುಗರಿದ್ರು ಅವಾಗ. ಈಗ ಎಲ್ಲ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಸೇರಿದ್ರು 10 ಜನ ಹುಡುಗರಾಗಲ್ಲ. ಯಾಕೆ ಅಂದರೆ ಇಲ್ಲಿನ ಪರಿಸ್ಥಿತಿ ಹಂಗೈತೆ. ಈಗ ಯಾರೋ ಒಬ್ಬರು ಈಗ ನ್ಯೂ ಅಡ್ಮಿಷನ್ ಮಾಡ್ಸೋಕ್ಕೆ ಗೌರ್ಮೆಂಟ್ ಸ್ಕೂಲ್ಗೆ ಯಾರು ಸೇರಿಸ್ತಾನೆ ಇಲ್ಲ. ಆ್ಯಕ್ಚುಲಿ ಈಗ ನೋಡೋರಲ್ಲ ಬರೀ ಪ್ರೈವೇಟ್ ಸ್ಕೂಲು ಏನೂ ಸೇರಿಸ್ತಾ ಇಲ್ಲ. ಅಂದರೆ ಅವ್ರ ಸ್ಕೂಲ್ ಆವರಣ ನೋಡ್ತಾರೆ, ಬಂದು ಸ್ಕೂಲ್ ನೋಡ್ತಾರೆ. ಈ ಸ್ಕೂಲ್ ಇದೇ ಥರ ಇದ್ದರೆ ಯಾರು ತಾನೇ ಸೇರಿಸ್ತಾರೆ ಹೇಳಿ? ಈ ಥರ ನೋಡಿ ಈ ಹಿಂದೆ ಕಾಣ್ತಾ ಇದೆ ಎಷ್ಟು ಬಿದೋಗಿದೆ. ಈ ಥರ ಇದ್ದರೆ ಯಾರು ಕೂಡ ಸ್ಕೂಲಿಗೆ ಸೇರ್ಸೋಕ್ಕೆ ಇದು ಮಾಡಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವ್ರು ಯಾರೇ ಆಗಿರ್ಬೋದು ದಯವಿಟ್ಟು ಸ್ವಲ್ಪ ಕಾಳಜಿ ವಹಿಸಿ ನಮ್ಮ ಗೌರ್ಮೆಂಟ್ ಶಾಲೆನ ಬೆಳೆಸಿ. ಗೌರ್ಮೆಂಟ್ ಶಾಲೆಗಳು ಬೆಳೆಸಿದ್ರೆ ಇಷ್ಟು ಬಡ ವಿದ್ಯಾರ್ಥಿಗಳು ಇರ್ತಾರೆ, ಅವ್ರಿಗೂ ಪಾಪ ಅವ್ರಿಗೂ ಪ್ರೈವೇಟ್ ಸ್ಕೂಲಿಗೆ ಸೇರಿಸೋ ಅವ್ರಿಗೆ ಅಷ್ಟು ಇದಿರಲ್ಲ. ಈಗ ಈ ಥರ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಬಂದವರು ಬಡ ರೈತರು ಏನೋ ಬರ್ತಾರೆ ನೋಡ್ತಾರೆ. ಈ ಥರ ಇದ್ದಾಗ ಹೆಂಗೆ ಸೇರ್ಸೋದು? ಅವ್ರು ನಮ್ಮ ಹುಡುಗರು ಹೆಂಗೆ ಕಲಿತಾರೆ ಇಲ್ಲಿ? ಅವ್ರಿಗೊಂದು ಮನೋಭಾವನೆ ಅವಾಗ ಏನಾಗುತ್ತೆ, ಅವ್ರಿಗೆ ಈ ಥರ ಕಲಿಯೋಕ್ಕಾಗಲ್ಲ, ನಮ್ಮ ಹುಡುಗರು ಇಲ್ಲೇ ಊರು ಪರವಾಗಿಲ್ಲ ಒಳ್ಳೆ ಸ್ಕೂಲಿಗೆ ಸೇರಿಸ್ಬಿಡೋ ಅಂತ ಹೊರಟೋಗ್ಬಿಡ್ತಾರೆ. ದಯವಿಟ್ಟು ನಮ್ಮ ಸರ್ಕಾರಿ ಶಾಲೆಗಳನ್ನ ಹಾಳು ಮಾಡೋಕ್ಕೆ ಬಿಡಬೇಡ್ರಿ. ಸರ್ಕಾರಿ ಶಾಲೆನ ಬೆಳೆಸಿ. ದಯವಿಟ್ಟು ಈ ಗ್ರಾಮ ಪಂಚಾಯತ್ ಆಗಿರ್ಬೋದು, ಸರ್ಕಾರಿ ಈಗ ಗೋರ್ಮೆಂಟ್ ಇರ್ಬೋದು, ದಯವಿಟ್ಟು ಆ ಟೀಚರ್ಸ್ಗಳಿಗೆ ಸಂಬಂಧಪಟ್ಟಂಗೆ ತಿಳಿಸಿ ಇದಕ್ಕೇನಾದರೂ ಒಂದು ಕ್ರಮ ಕೈಗೊಳ್ಬೇಕು ಅಂತ ನಾವೆಲ್ಲ ಕೇಳ್ಕೊತೀವಿ. ಇರೋರೆಲ್ಲ ಇರೋರೆಲ್ಲ ಇದೇ ಶಾಲೆಯಲ್ಲಿ ಓದಂಥ ವಿದ್ಯಾರ್ಥಿಗಳೇ. ಇಲ್ಲಿ ನಾನು ಒಬ್ಬ ಟೀಚರು ಇದೇ ಶಾಲೆಯಲ್ಲಿ ಓದಂತಹ ಟೀಚರ್ ಆಗಿದ್ದೀನಿ. ದಯವಿಟ್ಟು ಇದಕ್ಕೊಂದು ಸಹಾಯ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ನನ್ನ ಹೆಸರು ಕಾರ್ತಿಕ್ ಅಂತ ಹೇಳಿ. ನಾನು ಇದೇ ಸ್ಕೂಲಲ್ಲಿ ಓದಿರೋಂಥ ವಿದ್ಯಾರ್ಥಿ. ಈಗ ನಾನು ಸರ್ಕಾರಿ ನೌಕರನಾಗಿದ್ದೇನೆ. ನಾನಿಲ್ಲಿ ಬಾಲ್ಯವನ್ನು ಇದೇ ಸ್ಕೂಲಲ್ಲಿ ಕಳೆದಿದ್ದೀನಿ. ಆದರೆ ಈಗ ನಾನು ಈ ಪರಿಸ್ಥಿತಿ ನನ್ನ ಶಾಲೆಗೆ ಒದಗಿರೋ ಪರಿಸ್ಥಿತಿ ನೋಡಿ ನನಗೆ ತುಂಬ ದುಃಖ ಆಗ್ತಾ ಇದೆ. ಇದೇ ರೀತಿ ನನ್ನಂಥ ತುಂಬ ಜನ ಇದ್ದಾರೆ. ಇಲ್ಲಿ 100 ಜನ ನಾನು ನೋಡ್ದಂಗೆ ಒಂದು ಲೈನಿಗೆ ಒಂದು 1ರಿಂದ 7ನೇ ಕ್ಲಾಸ್ವರೆಗೂ ಏನು ತರಗತಿ ಇರ್ತಿತ್ತೋ ಸುತ್ತಮುತ್ತ 10 ಹಳ್ಳಿಯಿಂದ ಜನ ಬರ್ತಾಯಿದ್ರು, ಹುಡುಗರು ಬರ್ತಾಯಿದ್ರು. ಸುಮಾರು ಒಂದು 15ರಿಂದ 20 ಜನ ಟೀಚರ್ಸ್ ಇದ್ದರು. ಅವರೆಲ್ಲ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಈಗೇನು ಪರಿಸ್ಥಿತಿ ನೋಡಿದ್ರೆ ಈ ಶಾಲೆಗೆ ಇಬ್ಬರು ಸಹ ಬರ್ತಾಯಿಲ್ಲ ಟೀಚರ್ಸು. ಮತ್ತು ಸ್ಟೂಡೆಂಟ್ಸು ಸಹ ವಿದ್ಯಾರ್ಥಿಗಳು ಸಹ 10ರಿಂದ 15 ಜನ ವಿದ್ಯಾರ್ಥಿಗಳಿದ್ದಾರೆ. ಯಾಕಂದರೆ ಇದರ ಕಟ್ಟಡದ ಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ. ಯಾರು ತನ್ನ ಮಕ್ಕಳಿಗೆ, ಈಗ ನಾವೇ ಆಗಲಿ ನೀವೇ ಆಗಲಿ, ಯಾರು ಇಂಥ ಕಟ್ಟಡದಲ್ಲಿ ಮಕ್ಕಳನ್ನ ಓದಿಸೋಕ್ಕಿಂತ ಇಷ್ಟಪಡಲ್ಲ.
ಈಗ ಒಂದು ಎರಡು ಮಕ್ಕಳು ಇರುತ್ತೆ, ಅವ್ರನ್ನ ಚೆನ್ನಾಗಿರೋ ಸ್ಕೂಲಿಗೆ ಸೇರಿಸ್ಬೇಕು, ಚೆನ್ನಾಗಿರೋ ಕಟ್ಟಡದಲ್ಲಿ ಇರಬೇಕು ಅಂತಾರೆ. ಆದರೆ ಇಲ್ಲಿರೋ ಈಗಿರೋ ಶಾಲೆಯ ಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ. ನಾವು ಇವಾಗ ಏನು ಕಲ್ತಿದ್ದೀವಿ, ಏನು ಕಲಿಸಿ ನಮ್ಮ ಕಲಿಕೆಗೆ ಬದುಕಿಗೆ ದಾರಿ ಮಾಡಿಕೊಟ್ಟಿದ್ದೀವಿ ಸ್ಕೂಲು, ಇವತ್ತು ತುಂಬ ಜನರಿಗೆ ನೋವು ಉಂಟು ಮಾಡ್ತಿದೆ. ನಮ್ಮ ಬದುಕಿನಲ್ಲಿ ಏನೇನು ನಾವು ಕಲ್ತಿದ್ದೀವಿ, ಏನೇನು ನಮ್ಮ ಬಾಲ್ಯ ಕಳೆದಿದ್ದೇವೆ, ಈ ಶಾಲೆ ಇವತ್ತಿನ ಸ್ಥಿತಿ ನೋಡಿ ನಮಗೆ ತುಂಬ ಚಿಂತಾಜನಕವಾಗಿದೆ. ಇದನ್ನು ಗಮನ ಹರಿಸ್ಬೇಕಂದ್ರೆ ಗ್ರಾಮ ಪಂಚಾಯತಿಯವರು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತುಂಬ ಶಾಲೆಗಳು ತುಂಬ ಊರಲ್ಲಿ ತುಂಬ ಚೆನ್ನಾಗಿ ಜಿಲ್ಲಾ ಪಂಚಾಯತಿ ಕಮಿಟಿಯಿಂದ, ತಾಲೂಕ್ ಪಂಚಾಯತಿ ಕಮಿಟಿಯಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಗಮನ ಹರಿಸಿದ್ರೆ ನಡೆಯುತ್ತೆ. ಶಾಲೆ ಚೆನ್ನಾಗಿ ಎಲ್ಲಿ ಹುಡುಗರು ಇದ್ದಾರೆ, ಎಲ್ಲ ಅಕ್ಕಪಕ್ಕದ ಊರಿಗೆ ಹೋಗ್ತಾ ಇದ್ದಾರೆ. ಮುಂಚೆ ನಾವು ಓದ್ತಿದ್ದಾಗ ಅಕ್ಕಪಕ್ಕದ ಊರಿಂದ ಇಲ್ಲಿ ಬಂದು ಕಲಿತಾ ಇದ್ರು. ಆದರೆ ಇವಾಗ ನಮ್ಮೂರು ಹುಡುಗರು ಅಕ್ಕಪಕ್ಕದ ಊರಿಗೆ ಹೋಗಿ ಕಲಿಯುವಂಥ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ದಯಮಾಡಿ ಯಾರು ಸರ್ಕಾರದವರು ಇದ್ದಾರೆ, MLAಗಳು, MP ಗಳು, ತುಂಬ ಫಂಡ್ಸ್ ಇದೆ, ಅದನ್ನು ಯುಟಿಲೈಸ್ ಮಾಡಿಕೊಂಡು ನಮಗೆ ಇಲ್ಲಿ ಸೌಲಭ್ಯವನ್ನು ಸಹಕರಿಸಿ ಮತ್ತೆ ಸ್ಕೂಲ್ನ ಮತ್ತೆ ಹೊಸದಾಗಿ ಕಟ್ಕೊಟ್ರೆ ಇಲ್ಲೂ ಸಹ ನಾವು ಬಾಲ್ಯದ ದಿನಗಳು ಏನಿದ್ವೋ ಅದೇ ರೀತಿ ನಮಗೆ ಮತ್ತೆ ಮೆಲುಕು ಹಾಕೋದಕ್ಕೆ, ತಿರ್ಗಾ ಅದೇ ದಿನಗಳು ಮರಳಿ ಬರೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಆದ್ದರಿಂದ ಇದು ಎಲ್ಲ ಸಂಬಂಧಪಟ್ಟ ಇಲಾಖೆಯವರು ಇದು ಗಮನ ಹರಿಸಿ ಮುಂದೆ ಇದನ್ನು ಸ್ಕೂಲ್ನ ನಮ್ಮ ಹಳೆಯ ಇತಿಹಾಸ ಏನಿತ್ತು ಅದನ್ನು ಮರುಕಳಿಸಬೇಕಾಗಿ ಕೋರಿಕೊಳ್ಳುತ್ತಿದ್ದೇವೆ. ನನ್ನ ಹೆಸರು ವನರಾಜು ಅಂತ, GS ವನರಾಜು, ಕಣ್ಣೂರಿನವರೇ ನಾವು. ಆದರೆ ಈ ಸ್ಕೂಲು ಸುಮಾರು ವರ್ಷದ ಹಳೆಯ ಸ್ಕೂಲು, ಸುಮಾರು ನಮ್ಮ ತಾಯಿ ಓದಿರೋ ಸ್ಕೂಲು ಹಂಗೆ ಲೆಕ್ಕ ಹಾಕೊಂಡ್ರೆ ಆ ರೇಂಜಲ್ಲಿರೋ ಸ್ಕೂಲು. ಎಲ್ಲಿ ಕುದೂರು ತಪ್ಪಿರೆ ಕಣ್ಣೂರು ಸ್ಕೂಲು ಪ್ರಾಥಮಿಕ ಶಾಲೆ ಇದ್ದಿದ್ದು. ಮೊದಲು ಇನ್ನೆಲ್ಲಿ ಈ ಕಡೆ ಅಕ್ಕಪಕ್ಕ ಏನು ಇರಲಿಲ್ಲ. ಆದರೆ ಸುಮಾರು ಡೈಲಿ ಒಂದು 300 ಹುಡುಗರು ವಿದ್ಯಾರ್ಥಿಗಳು ಓದೋವಂಥ ಸ್ಥಳ ಇದು ಆಗಿನ ಇದರಲ್ಲಿ. ಈಗ ಬರ್ತಾ ಬರ್ತಾ ಎಲ್ಲ ಇದು ಇದು ಕಾರ್ಮೆಂಟ್ಗಳು ಬಂದ್ಬಿಟ್ಟು ಅನಾನುಕೂಲ ಆಗೋಯ್ತು. ಈಗ ಬಡವ ಬಲ್ಲಿಗಾನದಲ್ಲೇ ಎಲ್ಲರೂ ಕಾರ್ಮೆಂಟ್ ಅಂತ ಹೋದ್ರು. ಈಗ ಒಬ್ಬ ಟೀಚರು ಅಷ್ಟೇ, ಎಲ್ಲಿ ಗೌರ್ಮೆಂಟ್ ಸಂಬಳ ತಗೊಂತಾರೆ, ತಗೊಂಡೋಗಿ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾರೆ. ಬಡವರಿಗೂ ಅದೇ ಆಸೆ ಬಂತು, ಅವರು ವಿದ್ಯಾರ್ಥಿ ಉತ್ತೇಜನ ಮಾಡಿ ಓದಿಸ್ತಾರೆ ಮಕ್ಕಳನ್ನ, ನಾವ್ಯಾಕೆ ಓದಿಸ್ಬಾರ್ದು, ನಾವು ಕೂಲಿ ಪಟ್ಟು ಕಷ್ಟಪಟ್ಟು ನಾವು ಓದಿಸ್ಬೇಕು ಅನ್ನೋದು ನಮ್ಮ ಆಸೆ ಬಂದ್ಬಿಡ್ತು. ಈಗ ಈ ಸ್ಕೂಲ್ಗಳು ಈ ಥರ ಹಾಳಾಗಿ ಓದ್ತಾ ಇದೆ ಅನ್ನೋದು ನನ್ನ ಅಭಿಲಾಷೆ. ಈ ಸ್ಕೂಲ್ ಈ ಥರ ಸ್ಥಿತಿ ಇರೋದ್ರಿಂದ ನಮ್ಮ ಮಕ್ಕಳು ಓದ್ಸೋಕ್ಕೂ ಬೇಜಾರೆ, ಎಲ್ಲಿ ಬಿದೋತದೋ ಏನಾಗ್ತದೋ. ಇರೋ ಒಂದೊಂದು ಮಕ್ಕಳು ನಾವು ಇಟ್ಕೊಂಡಿರ್ತೀವಿ ಮಕ್ಕಳನ್ನ, ಏನೋ ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ ಆಗಲ್ಲ ಅವತ್ತಿಗೆ. ಈ ಪಂಚಾಯತಿ ಆಗಲಿ ಇನ್ನೊಂದು ಆ ಡಿಪಾರ್ಟ್ಮೆಂಟ್ನವ್ರು ಯಾರು ವಹಿಸ್ಕೊಳೋದಿಲ್ಲ. ನಾವು ಮಕ್ಕಳು ಕಳ್ಕೊಂಡು ಅವಾಗ ನಮಗೆ ಓದಿಸೋದೇ ಒಂದು ಪ್ರಾಬ್ಲಮ್ ಆಗ್ತದೆ. ಮೊದಲು ನಾನು ಓದ್ಬೇಕಾದ್ರೆ ಸುಮಾರು 250 ಹುಡುಗರು, 200 ಮಿನಿಮಮ್ ಇತ್ತು, 200 ಹುಡುಗರಿದ್ರು, 8-9 ಟೀಚರ್ಸ್ ಇದ್ರು, ಎಲ್ಲ ಉತ್ತೇಜನ ಚೆನ್ನಾಗಿತ್ತು ಅವಾಗೆ. ಈಗ ಬರ್ತಾ ಬರ್ತಾ ಏನಾಯ್ತು, ಈ ತರ ನಮ್ಮ ಅಧಿಕಾರಿಗಳೆಲ್ಲ ಈ ಬೇಜವಾಬ್ದಾರಿಯಿಂದ ಈ ತರ ನಮ್ಮ ಶಾಲೆ, ನಮ್ಮ ಗ್ರಾಮದಲ್ಲಿ ಈ ತರ ಆಗ್ತಾ ಇದೆ ಅನ್ನೋ ನನ್ನ ಆಸೆ. ಸರ್, ಇಲ್ಲಿ ಶಿಕ್ಷಕರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಕ್ಲೀನಾಗಿ ನಡ್ಸ್ಕೊಂಡು ಹೋಗ್ತಾ ಇರ್ರೆ. ಅರೆ ಮಕ್ಕಳೇ ಇಲ್ಲದ್ದು ಪಾಪ ಅವ್ರು ಏನ್ ಮಾಡೋರು ಅಲ್ವರಾ? ಅವ್ರು ಬಂದು ಕಸ ಗುಡಿಸ್ತಾರೆ. ನಮ್ಗೆ ಒಂಥರ ನಾನು ಹಂಗೂ ಮೊಬೈಲಲ್ಲಿ ಹಿಡಿದು ಇದ್ರಾಗ ಕಳ್ಸೋಣ ಅನ್ನಿಸ್ತದೆ. ಸರ್, ನಮ್ಮ ಹೆಸರು ಭರತ್ ಅಂತೇಳಿ, ನಾವು ಇದೇ ಸ್ಕೂಲಿನಲ್ಲಿ ಓದಿ ಬೆಳೆದಿರೋದಲ್ಲ. ಬಟ್ ಆದರೆ ಈ ಸ್ಕೂಲ್ ನೋಡ್ತಿದ್ರೆ ನೀವೇ ನೋಡಿ, ಫುಲ್ಲು ಹಿಂದೆಗಡೆ ಎಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಫಸ್ಟು 150 ಜನ ಸ್ಟ್ರೆಂತ್ ಇದ್ರು, ಬಟ್ ಇವಾಗ ಒಂದು 5-6 ಜನ ಇರೋದೇ ಹೆಚ್ಚು. ಬಟ್ ಆದರೆ ಇಲ್ಲಿನ ಇವ್ರ ಮೇಸ್ಟ್ರುಗಳೆಲ್ಲ ಭಾರಿ ಒಳ್ಳೆಯವರು. ಅವರು ಪಾಪ ಭಾರಿ ಶ್ರಮ ಪಡ್ತಾ ಇದ್ದಾರೆ. ಇಲ್ಲಿ ಅವರು ಒಂದು 5-6 ಸತಿ ಅರ್ಜಿ ಕೊಟ್ಟಿದ್ದಾರೆ, ಎಲ್ಲ ಇಲ್ಲಿ ಪಂಚಾಯತಿಗೂ ಎಲ್ಲ ತಿಳಿಸಿದ್ದಾರೆ, ನಮ್ಮ MLA ಅವ್ರಿಗೂ ಎಲ್ಲ ಇನ್ಫಾರ್ಮ್ ಮಾಡಿದ್ದಾರೆ. ಬಟ್ ಆದ್ರೂ ಯಾವುದೇ ಕಾರಣಕ್ಕೂ ಇದು ಮುಂದೆ ಬರಲೇ ಇಲ್ಲ. ಅವರು 3-4 ಸತಿ ಹೇಳಿದ್ದಾರೆ, ನೀವೇ ನಿನ್ನೆ ಏನೋ ಒಂದು ಇದು ಮಾಡಿಸಿ ಈ ಥರ ಮಾಡಬೇಕು ಬಂದೆ. ನೆಕ್ಸ್ಟ್ ನಮ್ಮ ಅಧ್ಯಕ್ಷರಿಗೂ ಹೇಳಿದ್ದೀವಿ, ಅವರು ಏನೋ ಆಶ್ವಾಸನೆ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತ ಅಂದ್ಬಿಟ್ಟು. ನೋಡಬೇಕು ಅವ್ರು ಏನು ಇದು ಮಾಡ್ತಾರೋ ಏನೋ ಅಂತ ಗೊತ್ತಿಲ್ಲ ನಮಗೆ. ಬಟ್ ಆದರೆ ನಮ್ಮ ಹುಡುಗರ ಪರವಾಗಿ, ನಮ್ಮ ಕಣ್ಣೂರು ಗ್ರಾಮಸ್ಥರ ಪರವಾಗಿ ನಿಮ್ಮ ಕಡೆಯಿಂದ ಒಳ್ಳೇದಾದರೆ ಅಷ್ಟೇ ಸಾಕು ಸರ್. ನಮಗೆ ನೆಕ್ಸ್ಟು ಈ ಸರ್ಕಾರಿ ಸ್ಕೂಲು ಮುಂಚೆ ಯಾವ ಥರ ಇತ್ತೋ ಅದೇ ಥರ ಆಗುತ್ತೆ ಅಂತ ಅಂದ್ಕೊಂಡು ನಿಮ್ಮ ಮೇಲೆ ಆಶ್ವಾಸನೆ ಬರ್ತಾ ಇದೀವಿ ಸರ್.